ಪ್ರೀತಿಯ SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 15 ಪ್ರಶ್ನೆಗಳು ಅಂದರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 15 ಪ್ರಶ್ನೆಗಳನ್ನು ಈ ವಿಡಿಯೋ ಒಳಗೊಂಡಿದ್ದು, ಇವು ನೇರವಾದ ಪ್ರಶ್ನೆಗಳಾಗಿದ್ದು ನಿಮಗೆ 10 ಸೆಕೆಂಡುಗಳ ಕಾಲ ಸಮಯವನ್ನು ನೀಡಿದೆ. ಈ 10 ಸೆಕೆಂಡ್ನಲ್ಲಿ ನಿಮ್ಮ ಉತ್ತರವನ್ನು ಬರೆದಿಟ್ಟುಕೊಂಡು ನಿಮಗೆ ಎಷ್ಟು ಅಂಕಗಳು ದೊರೆತವು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ದಿನಗಳಲ್ಲಿ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು, ತಾವುಗಳು ಮೊದಲಿಗೆ ನೋಡಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ತಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಬರುತ್ತೆ. ತಾವೇ ಮೊದಲ ವಿಡಿಯೋವನ್ನು ನೋಡಬಹುದು. ಈಗ ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋಣ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ. ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯಿಂದ, ಏಕೆಂದರೆ ತಂದೆಯಲ್ಲಿ ಈ ಕ್ರೋಮೋಸೋಮ್ಗಳು ಇರುತ್ತವೆ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ. ವ್ಯಾಟ್ ಎಂಬುದು ಇದರ SI ಏಕಮಾನವಾಗಿದೆ. ನಿಮ್ಮ ಸಮಯ ಪ್ರಾರಂಭವಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆದಿಟ್ಟುಕೊಳ್ಳಿ. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ನಿಮ್ಮ ಸಮಯ ಪ್ರಾರಂಭವಾಗಿದೆ. ಈ ಪ್ರಶ್ನೆ ನೋಡಿ. ಒಂದು ವಸ್ತುವಿನ ವಿದ್ಯುತ್ ರೋಧಶೀಲತೆಯು ಹೆಚ್ಚಾದಂತೆ ಅದರ ಡ್ಯಾಶ್ ಹೆಚ್ಚಾಗುತ್ತದೆ. ಈ ಪ್ರಶ್ನೆ ನೋಡಿ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತಗಳು ಮತ್ತು ಗುಂಪುಗಳ ಸಂಖ್ಯೆಯು ಕ್ರಮವಾಗಿ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ. ಜೀವಿಗಳಲ್ಲಿ ಕಾಲನಿರ್ಣಯ ಮಾಡಲು ಈ ಧಾತುವನ್ನು ಬಳಸುತ್ತಾರೆ. ಗಂಧಕ, ಆಮ್ಲಜನಕ, ಪೊಟ್ಯಾಷಿಯಂ, ಕಾರ್ಬನ್. ಈಗ ನಿಮ್ಮ ಸಮಯ ಪ್ರಾರಂಭವಾಗುತ್ತದೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯಿರಿ. ಲೋಹದ ಕಾರ್ಬೋನೇಟುಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಅನಿಲ ಯಾವುದು? ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ. ಬಲಗೈ ಹೆಬ್ಬೆರಳು ನಿಯಮದಲ್ಲಿ
ಹೆಬ್ಬೆರಳು ಈ ದಿಕ್ಕನ್ನು ಸೂಚಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ. ಯಾವ ರಚನೆಯ ಮೂಲಕ ಭ್ರೂಣವು ತನ್ನ ತಾಯಿಯ ರಕ್ತದ ಮೂಲಕ ಆಹಾರವನ್ನು ಪಡೆದುಕೊಳ್ಳುತ್ತದೆ? ಶಿಲೆಗಳಲ್ಲಿ ಅತಿ ಹಳೆಯ ಪಳೆಯುಳಿಕೆಗಳು ಸಿಗುವ ಪದರ ಯಾವುದು? ನಿಮ್ಮ ಸಮಯ ಪ್ರಾರಂಭವಾಗ್ತಾ ಇದೆ. ಈ ಪ್ರಶ್ನೆಗೆ ಉತ್ತರಿಸಿ. ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಹೀಗೆನ್ನುವರು? ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸಿ. ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಯಾರು? ಈ ಪ್ರಶ್ನೆ ನೋಡಿ. ಏಕತಳೀಕರಣದಲ್ಲಿ ಎತ್ತರ ಹಾಗೂ ಗಿಡ್ಡ ಸಸ್ಯಗಳ ವ್ಯಕ್ತರೂಪ ಅನುಪಾತ. ಈ ಪ್ರಶ್ನೆಗೆ ಉತ್ತರಿಸಿ. ಸತ್ತ ಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಹೀಗೆನ್ನುವರು? ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ. ಮೂತ್ರಪಿಂಡಗಳಲ್ಲಿ ರಕ್ತ ಸೋಸುವ ಘಟಕಗಳು.